ಸರಿ, ಹಾಗಾದರೆ ಲಾಕ್ಡೌನ್ ಆಗಬಾರದು ಅನ್ನೋದಾದ್ರೆ ಏನು ಮಾಡಬೇಕು? ನಾವು ನೀವು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕು. ಅದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಇನ್ನು ಕೊರೋನಾ ಕಡಿವಾಣಕ್ಕೆ ಸರ್ಕಾರದ ಮುಂದಿರುವಂಥ ಆಯ್ಕೆಗಳೇನೇನು? ಸರ್ಕಾರ ಕೂಡ ಹರಸಾಹಸ ಮಾಡ್ತಾ ಇದೆ. ಸರ್ಕಾರಕ್ಕೂ ಭಯ ಇದೆ, ಆತಂಕ ಇದೆ, ದುಗುಡ ಇದೆ. ಲಾಕ್ಡೌನ್ ಒಂದೇ ದಾರಿನ ಅಥವಾ ಬೇರೆ ಏನಾದರೂ ಪರ್ಯಾಯ ಮಾರ್ಗಗಳಿದೆಯಾ? ಈಗಿರುವಂಥ ನೈಟ್ ಕರ್ಫ್ಯೂ ಇದೆಯಲ್ಲ, ಆ ಕರ್ಫ್ಯೂನ ಏನಾದರೂ ವಿಸ್ತರಣೆ ಮಾಡಬೇಕು ಅನ್ನುವಂಥ ಅದು ಯೋಚನೆ ಸರ್ಕಾರ ತಲೆನಲ್ಲಿದೆಯಾ? ಲಾಕ್ಡೌನ್ ಮಾಡದೆ ಹೋದರೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ ಅನ್ನುವಂಥ ಭಯ ಕೂಡ ಸರ್ಕಾರಕ್ಕಿದೆಯಾ? ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಜನದಟ್ಟಣೆ, ಮೊದಲೇ ವಿಪರೀತ ಜನರಿರುವಂಥ ನಗರ. ಜೊತೆಗೆ ಕೆಲವೊಂದು ಕಡೆಗೆ ನೀವು ಮೇಂಟೈನ್ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವೇನೇ ವರದಿ ತೋರಿಸ್ಬೋದು, ಏನೇ ತಿಳಿ ಹೇಳ್ಬೋದು. ನೀವು ಮಾರ್ಕೆಟ್ಗಳಲ್ಲಾಗಿರ್ಬೋದು, ಮಾರ್ಕೆಟ್ಗಳಿಂದ ಹಿಡಿದು ಹೋಟೆಲ್ಗಳು, ನೀವು ಚಾಟ್ ಸೆಂಟರ್ ತನಕ ಜನರನ್ನು ನಿಯಂತ್ರಣ ಮಾಡುವಂಥದ್ದು ಬಹಳ ಬಹಳ ಕಷ್ಟ, ಗೊತ್ತಾಗ್ಬಿಟ್ಟಿದೆ ಅದು. ಹಾಗಾದರೆ ಈ ಲಾಕ್ಡೌನ್ ಬದಲು ಈ ವೀಕೆಂಡ್ ಲಾಕ್ಡೌನ್ ಏನಾದರೂ ಮಾಡಬಹುದಾ ಸರ್ಕಾರ? ಅಂದರೆ ಶುಕ್ರವಾರದಿಂದಲೇ ಶುರು ಮಾಡಿ ಶುಕ್ರವಾರ, ಶನಿವಾರ, ಭಾನುವಾರ ಆ ರೀತಿ ಏನಾದರೂ ಲಾಕ್ಡೌನ್, ಸೆಮಿ ಲಾಕ್ಡೌನ್ ಏನಾದರೂ ಮಾಡಬಹುದಾ? ವೀಕೆಂಡಲ್ಲಿ 3 ದಿನ ಲಾಕ್ಡೌನ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಅದು ಕೂಡ ಸರ್ಕಾರದ ಮುಂದಿದೆ. ಇನ್ನು ಜನರು ಹೆಚ್ಚೆಚ್ಚು ಓಡಾಡುವಂಥ ಕಡೆಗೆ 144 ಸೆಕ್ಷನ್ 144 ಹಾಕುವಂಥದ್ದು ಯಾವ ಕೂಡ ವರ್ಕೌಟ್ ಆಗಲ್ಲ, ಗೊತ್ತಾಗ್ಬಿಟ್ಟಿದೆ. ಹಿಂದೆಲ್ಲ ನಾವು ನೋಡ್ತಾ ಇದ್ದೀವಿ. ಹಿಂದೆ ನೀವು ಲಾಕ್ಡೌನ್, ಸೀಲ್ ಡೌನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಜನ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ರು. ಇನ್ನು ಈ ಸೆಕ್ಷನ್ 144ಗೆಲ್ಲ ಅವರು ಯಾವುದೇ ಕಾರಣಕ್ಕೂ ಅಂಜಲ್ಲ ಬಿಡಿ. ಅದ್ರ ಬಗ್ಗೆ ತಲೆನೂ ಕೂಡ ಕಟ್ಸ್ಕೊಳ್ಳಲ್ಲ. ಕರ್ಫ್ಯೂ ಇದ್ದರೂ ಕೂಡ ಯೋಚನೆ ಮಾಡಲ್ಲ ಜನಗಳು. ಹೀಗಾಗಿ ಈ ಮುಖಾಂತರ ಎಲ್ಲೆಲ್ಲಿ ಹೆಚ್ಚು ಜನ ಸೇರ್ತಾರಲ್ಲ ಅಲ್ಲಿ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಒಂದು ಕಡೆಗೆ ಈ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ, ಸಚಿವರ ನೇತೃತ್ವದಲ್ಲಿ ಸಭೆ. ಇನ್ನೊಂದು ಕಡೆಗೆ ನೈಟ್ ಕರ್ಫ್ಯೂ. ಆ ನೈಟ್ ಕರ್ಫ್ಯೂ ಜೊತೆಗೆ ಇನ್ನು ಈ ಫಸ್ಟ್ ವಿಂಡೋದಲ್ಲಿ ತೋರಿಸ್ತಾ ಇದ್ದೀವಿ, ಕೊರೋನಾಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಜನ ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ. ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋಂಗೆ. ಇನ್ನೂ ಕೂಡ ಬಹಳಷ್ಟು ಜನರಿಗೆ ಈ ಕೊರೋನಾ ಬಂದಿದೆ ಅಂತ ನಂಬಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಜನ ಸಾಯ್ತಾ ಇದ್ದಾರೆ, ಇಷ್ಟೊಂದು ಸಂಖ್ಯೆ ಇರ್ತಾ ಇದೆ. ಇಂಥ ಮನೋಭಾವನೆ ಏನು ಮಾಡ್ತೀರಿ ನೀವು? ಇನ್ನೊಂದು ಕಡೆಗೆ ನಮ್ಮ ರಾಜಕಾರಣಿಗಳ ಹುಚ್ಚು ಜಾತ್ರೆಗಳು ನಡೀತಾ ಇವೆ. ಒಂದು ಕಡೆಗೆ ಈ ದೇವರು ದಿಂಡರ ಜಾತ್ರೆಗಳು, ಬಿಡಿಯಲ್ಲಿ ಭಕ್ತಿ ಶ್ರದ್ಧೆ ಇರುತ್ತೆ, ಜನ ಸೇರ್ತಾರೆ, ಅದಕ್ಕೂ ಕಡಿವಾಣ ಹಾಕ್ಸೋಣ, ಪ್ರಶ್ನೆ ಬೇರೆ. ಆದರೆ ಈ ಹುಚ್ಚುಚ್ಚು ರಾಜಕಾರಣಿಗಳ ಈ ಹಿಂಡು ದಂಡು ಸೇರುತ್ತಲ್ಲ, ಎಲ್ರಿಗೂ ಅನ್ವಯ ಆಗುತ್ತೆ, ಇವ್ರಿಗೆ ಅನ್ವಯ ಆಗಲ್ಲ. ಏನು ಚುನಾವಣೆ ಸಂದರ್ಭದಿಂದ ಹಿಡ್ಕೊಂಡು ಪ್ರತಿಭಟನೆಗಳ ತನಕ ಯಾರೂ ಮಾಸ್ಕ್ ಹಾಕಲ್ಲ. ಕೆಲ ದಿನಗಳ ಹಿಂದೆ ನಮ್ಮ ಕಾರ್ಯಕ್ರಮ ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಅನ್ವಯ ಆಗುತ್ತೆ ರೂಲ್ಸು ರೆಗ್ಯುಲೇಷನ್ಸ್ಗಳು. ಆದರೆ ಕಾಂಗ್ರೆಸ್ ಪಾರ್ಟಿಯವರಿಗೆ, BJP ಪಾರ್ಟಿಯವರಿಗೆ, JDS ಪಾರ್ಟಿಯವರಿಗೆ ಅನ್ವಯನೇ ಆಗಲ್ಲ ಇದು. ಯಾಕಂದರೆ ಪಾಪ ಅವ್ರು ಮಾಸ್ಕ್ ಹಾಕಲ್ಲ, ಅವರೆಲ್ಲದಕ್ಕೂ ಅತೀತರು. ಇಂಥ ಒಂದು ಮನೋಭಾವನೆ ಇದ್ದರೆ ನಿಮ್ಮನ್ನು ಫಾಲೋ ಮಾಡುವಂಥವ್ರು ನೀನು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾರೆ ತಿಳ್ಕೊಳ್ಳಿ. ನಾಚಿಕೆ ಆಗಬೇಕು ನಿಜಕ್ಕೂ. ನೀವು ಮಾದರಿಯಾಗಿ ಫಸ್ಟು ಜನಗಳು ಸೇರಿಸೋದು ಬಿಡಿ, ಹುಚ್ಚುಚ್ಚನಂಗೆ ನೀವು ಸೇರಿಸಿ ಕಡಿದು ಕಟ್ಟೆ ಹಾಕುವಂಥದ್ದು ಏನಿಲ್ಲ. ಇನ್ನೊಂದಷ್ಟು ರೋಗ ಜಾಸ್ತಿ ಆಗುತ್ತೆ ಅಷ್ಟೇ. ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳು, ಘೋಷಣೆಗಳು, ಹೋರಾಟಗಳು, ಹಾರಾಟಗಳು. ಸ್ವಲ್ಪ ದಿವಸ ನಿಲ್ಲಿಸೋಣ ಇವನ್ನೆಲ್ಲ. ಇದೆಲ್ಲದರ ಜೊತೆಗೆ ಪ್ರಾರ್ಥನಾ ಮಂದಿರಗಳು, ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು, ಜನ ಸೇರೋದನ್ನು ಫಸ್ಟ್ ಅವಾಯ್ಡ್ ಮಾಡಬೇಕು. ಇಲ್ಲಾಂದರೆ ಖಂಡಿತವಾಗಲೂ ಹರಡುತ್ತೆ. ಲಾಕ್ಡೌನ್ ಬರಬಾರದು, ಲಾಕ್ಡೌನ್ ತನಕ ಅನ್ನೋದಾದರೆ ನಾವು ಒಂದಷ್ಟು ಜಾಗೃತಿಯನ್ನು ವಹಿಸಲೇಬೇಕು. ನೋಡ್ತಾ ಇದ್ದೀವಿ ನಾವು ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ. ಒಂದಷ್ಟು ವಿಜುವಲ್ಸನ್ನು ತೋರಿಸ್ತಾ ಇದ್ದೀವಿ ನಾವು, ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ನೀವು ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ನೋಡಿ. ಇದು ಕಾಂಗ್ರೆಸ್ ಕ್ಯಾಂಪೇನ್. ಇದು ಇಂಥ ಸಂದರ್ಭದಲ್ಲಿ ಇದು ಬರೀ ಕಾಂಗ್ರೆಸ್ಗೆ ಮಾತ್ರ ಅನ್ವಯ ಆಗುತ್ತೆ ಅಂದ್ಕೋಬೇಡಿ. ಇದು ಕಾಂಗ್ರೆಸ್, JDS, BJP ಎಲ್ಲ ಪಕ್ಷಗಳಿಗೂ ಕೂಡ ಅನ್ವಯ ಆಗುತ್ತೆ. ಇದು ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಯಾರು ಯಾರಿಗೆ ತಿಳುವಳಿಕೆ ಹೇಳಬೇಕಲ್ಲ ಅವರೇ ಬೇರೆಯವರಿಗೆ ಮಾದರಿ ಆಗಲಿಲ್ಲ ಅಂತಂತಂದರೆ ಇದು ಎಲ್ರಿಗೂ ಅನ್ವಯ ಆಗುತ್ತಪ್ಪ, ನಮಗೆ ಮಾತ್ರ ಅನ್ವಯ ಆಗಲ್ಲ ಅನ್ನುವಂಥ ಮನೋಭಾವನೆ ಇವರಿಗಿದ್ದರೆ ಇದನ್ನು ತಪ್ಪಿಸೋರು ಯಾರು? ಇದಕ್ಕೆ ನಾವೆಲ್ಲರೂ ಕೂಡ ಹೊಣೆ ಆಗ್ತೀವಿ. ಅದನ್ನು ಯೋಚನೆ ಮಾಡಬೇಕು. ಬನ್ನಿ, ನಮ್ಮ ಜೊತೆಗಿದ್ದಾರೆ ಮಧುಕರ್ ಶೆಟ್ಟರು, ಪಬ್ ಮಾಲೀಕರ ಸಂಘದ ಅಧ್ಯಕ್ಷರು, ಹೋಟೆಲ್ ಮತ್ತು ಪಬ್ ಮಾಲೀಕರ ಸಂಘದ ಅಧ್ಯಕ್ಷರು. ಚಂದ್ರಶೇಖರ್ ಹೆಬ್ಬಾರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು. ತನ್ವೀರ್ ಪಾಷಾ, ಓಲಾ ಉಬರ್ ಮಾಲೀಕರ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಉಪಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು ದೊಡ್ಡಣ್ಣ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇನ್ನು ಕರ್ನಾಟಕ ಟ್ಯಾಕ್ಸಿ ಮಾಲೀಕರ ಚಾಲಕರು ಮತ್ತು ನಿರ್ವಾಹಕರ ಸಂಘದಿಂದ ಹಮೀದ್ ಅಕ್ಬರ್ ಅಲಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಜೊತೆಗೆ ಡಾಕ್ಟರ್ಗಳ ಜೊತೆಗೂ ಕೂಡ ನಾವು ಮಾತಾಡ್ತೀವಿ. ಡಾಕ್ಟರ್ ಪವನ್ ಕುಮಾರ್, ಪ್ರೊಫೆಸರ್ ಇನ್ ಮೆಡಿಸಿನ್, ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಸಾರ್ವಜನಿಕ ಆರೋಗ್ಯ ತಜ್ಞ ಡಾಕ್ಟರ್ ಗಿರಿಧರ್ ಬಾಬು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಚರ್ಚೆ ನಾನು ಶುರು ಮಾಡ್ತಾ ಇದ್ದೀನಿ ಮಧುಕರ್ ಶೆಟ್ಟರಿಂದ. ಶೆಟ್ಟರನ್ನ ನೋಡ್ತಾ ಇದ್ದೀವಿ, ಬಹಳಷ್ಟು ಸಂದರ್ಭಗಳಲ್ಲಿ ಇದೇ ವೇದಿಕೆಯಲ್ಲಿ ನೀವು ಚರ್ಚೆ ಮಾಡಿದ್ದೀವಿ. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ಶೆಟ್ಟರೆ, ಏನು ಅಂತಂದರೆ
ಕುರುಕ್ಷೇತ್ರ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ತಾರಂತೆ ಕೃಷ್ಣನ ಸಮೇತ, ಯಾವುದನ್ನು ನಾವು ಬೇಡ ಬೇಡ ಅಂತಿದ್ವಲ್ಲ ಅದೇ ಸಂದರ್ಭ ಬಂದಾಗ್ಬಿಡ್ತು. ಇನ್ನು ಯುದ್ಧ ಮಾಡೋದೊಂದೇ ಮಾರ್ಗ, ಸಾವು ನೋವನ್ನು ನಮ್ಮ ಕಣ್ಣಾರೆ ನೋಡಬೇಕಲ್ಲ, ಇನ್ನೇನು ಬೇರೆ ಮಾರ್ಗ ಉಳಿದಿಲ್ಲ ಅಂತ. ಬಹುಶಃ ನಾವು ಕೂಡ ಈಗ ಅಂಥದ್ದೇ ಒಂದು ಸ್ಥಿತಿಲಿ ಇದ್ದೀವಿ. ಶೆಟ್ರೆ ಏನಂತೀರಿ? ಖಂಡಿತ ಆ ರೀತಿಯ ಅಧೋಗತಿಗೆ ನಾವು ಬಂದು ಸೇರಿಕೊಂಡಿದ್ದೀವಿ. ಈಗಾಗಲೇ ಕಳೆದ ವರ್ಷ ಲಾಕ್ಡೌನ್ ಬಂತು, ಅದಾದ ಮೇಲೆ ಈಗ ಮೊನ್ನೆ ನೈಟ್ ಕರ್ಫ್ಯೂವನ್ನು ಹಾಕಿದರು. ಬಹುಶಃ ನೈಟ್ ಕರ್ಫ್ಯೂ ನಮ್ಮ ಹೋಟೆಲ್ ಇಂಡಸ್ಟ್ರಿಗೆ ಭಾಳಷ್ಟು ಹೊಡೆತ ಆಗಿದೆ. ಆದರೂ ಕೂಡ ಸರ್ಕಾರ ಏನು ಆದೇಶ ಕೊಡುತ್ತೆ ಅದನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಅದನ್ನು ಪಾಲನೆ ಮಾಡ್ತಾಯಿದ್ದೀವಿ. 10 ಗಂಟೆ ಅಂತ ಸಮಯ ಕೊಟ್ಟಿದ್ದರು, ಈಗ 9 ಗಂಟೆಗೆ ನಾವು ವೈಂಡ್ ಅಪ್ ಮಾಡಬೇಕಾಗತ್ತೆ. ಬಿಸ್ನೆಸ್ ಇಲ್ಲ, ನಡೀತದೆ. ಅದರ ಜೊತೆಗೆ ಹೋಟೆಲ್ಲು ಮತ್ತು ರೆಸ್ಟೋರೆಂಟ್ಗಳು ಅಥವಾ ಬೇರೆ ಇಂಡಸ್ಟ್ರಿಗಳು ಉದ್ಯಮಗಳಿರ್ಬೋದು, ಅದನ್ನು ಲಾಕ್ಡೌನ್ ಮಾಡಿದಾಗ ಮಾತ್ರ ಕೊರೋನಾವನ್ನು ತಡಿಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಅಲ್ಲ. ದಯವಿಟ್ಟು ಆ ಲಸಿಕೆಯನ್ನು ಅವರು ಏನು ಕೊಡ್ತಾ ಇದ್ದಾರೆ ಅದರ ಅಭಿಯಾನವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಈಗ ಹಳ್ಳಿ ಪ್ರದೇಶಗಳಲ್ಲಿ ಜನರಿಗೆ ಲಸಿಕೆಯನ್ನು ಪಡಲಿಕ್ಕೆ ವ್ಯವಸ್ಥೆಗಳಿಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಲ್ಲಿಗೆ ಲಸಿಕೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಅವ್ರು ಮಾಡಬೇಕಾಗತ್ತೆ. ಹಾಗೆಯೇ ಜನ ನಿರ್ಬಂಧವನ್ನು ಮಾರ್ಕೆಟ್ಗಳಲ್ಲಿ ಈಗ ತಾವು ತೋರಿಸ್ತಾ ಇದ್ರಿ, ಬೇಕಾಬಿಟ್ಟಿಯಾಗಿ ಜನ ಓಡಾಡ್ತಾ ಇದ್ದಾರೆ. ಬರೀ ಹೋಟೆಲ್ಲು, ಇಂಡಸ್ಟ್ರಿಗಳು ಅಥವಾ ಇನ್ಯಾವುದೋ ಜಾಗ ಅಂಥೇಳಿ ಅಲ್ಲಿ ಮಾತ್ರ ನಾವು ನಿರ್ಬಂಧವನ್ನು ಹೇರಿದರೆ ಅದಕ್ಕೆ ಅರ್ಥ ಇರುವುದಿಲ್ಲ. ದಯವಿಟ್ಟು ಇದನ್ನೆಲ್ಲ ಮಾಡಿದಾಗ ಒಂದಷ್ಟು ಜನಸಂದಣಿಯನ್ನು ಕಮ್ಮಿ ಮಾಡುವಂಥದ್ದು, ಜನರಿಗೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಈಗ 1 ವರ್ಷದಿಂದ ನಡೀತಾ ಇದೆ. ಆದರೂ ಕೂಡ ಜನರಿಗೆ ಅದ್ರ ಬಗ್ಗೆ ಅರಿವನ್ನೇ ಇಲ್ಲ. ಈಗಾಗಲೇ ನೀವು ಹೇಳಿದ್ರಿ ಕೊರೋನಾ ಇದೆಯಾ ಅನ್ನುವಂಥ ಮಾತು ಕೂಡ ಎಷ್ಟೋ ಜನ ಬುದ್ಧಿವಂತರು, ತಿಳುವಳಿಕೆ ಇದ್ದವರು, ಓದಿದವರು ಕೇಳ್ತಾ ಇದ್ದಾರೆ. ಅಷ್ಟು ಕೇರ್ಲೆಸ್ ಮಾಡಿದರೆ ಮುಂದೊಂದು ದಿನ ಖಂಡಿತ ಲಾಕ್ಡೌನ್ಗೆ ನಾವು ಹೋಗಲೇಬೇಕಾಗತ್ತೆ ಅನ್ನುವಂಥದ್ದು ಸರ್ಕಾರದ ಒಂದು ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ. ನಿಯಂತ್ರಣ ಬರಲಿಕ್ಕೆ ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಮಾರ್ಕೆಟ್ಗಳಲ್ಲಿರ್ಬೋದು, ಅಥವಾ ಗಡಿ ಪ್ರದೇಶಗಳಲ್ಲಿ ಜನ ಬರ್ತಾ ಇರೋರು ಇರ್ಬೋದು, ಅಲ್ಲೆಲ್ಲ ಕಂಟ್ರೋಲನ್ನು ಮಾಡದೇ ಇದ್ದರೆ ಸಾಧ್ಯ ಆಗೋದಿಲ್ಲ. ಆಮೇಲೆ ಈಗ ಕೋವಿಶೀಲ್ಡ್ ಅನ್ನುವಂಥದ್ದು ಲಸಿಕೆ, ಅದಕ್ಕೆ ಬೇಕಾದಷ್ಟು ಲಸಿಕೆಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಕೇಳ್ತಾ ಇದ್ವಿ. ಇಲ್ಲ ಮೊದಲು ನಮ್ಮದು ಏನು ಮಧುಕರ್ ಶೆಟ್ಟರೆ, ನಮ್ಮದೊಂದು ದೊಡ್ಡ ಮನೋಭಾವನೆ, ಏನಾದರೂ ಪುಕ್ಸಟ ಸಿಗುತ್ತೆ ಅಂದರೆ ಅದಕ್ಕೆ ಬೇರೆ ವ್ಯಾಲ್ಯೂ ಇಲ್ಲ. ನಾವು ಬರ್ರಪ್ಪ ನಿಮಗೆ ಹಾಕ್ತೀವಿ ಅಂದ್ರೆ ಗಮನ ವ್ಯಕ್ತಪಡಿಸೋದು, ಇಂಥ ಸಂದರ್ಭದಲ್ಲಿ ನಾನು ತಗೋತೀನಿ ಅಂತ ಮುಗಿ ಬೀಳೋದು, ಇದು ನಮ್ಮ ಜಾಯಮಾನ. ನೀವು ಹೇಳಿದ ಸರಿನು, ನಾವು ಎಲ್ಲಿ ತನಕ ಎಚ್ಚರಗಳಲ್ವ ಅಲ್ಲಿ ತನಕ ಈ ಅಪಾಯ ಇದ್ದೇ ಇರುತ್ತೆ ನಮಗೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚಂದ್ರಶೇಖರ್ ಹೆಬ್ಬಾರ್, ತನ್ವೀರ್ ಪಾಷಾ, ದೊಡ್ಡಣ್ಣವರು, ಹಮೀದ್ ಅಕ್ಬರ್ ಅಲಿ ಮತ್ತೆ ಡಾಕ್ಟರ್ ಪವನ್ ಕುಮಾರ್, ಡಾಕ್ಟರ್ ಗಿರಿಧರ್ ಬಾಬು ಏನು ಹೇಳ್ತಾರೆ ಕೇಳ್ತೀವಿ. ಗಮನಿಸ್ತಾ ಇದ್ವಿ, ಲಾಕ್ಡೌನ್ ಅನಿವಾರ್ಯ ಅನ್ನುವಂತ ಮಾತು ಪದೇ ಪದೇ ಕೇಳಿ ಬರ್ತಾ ಇದೆ. ಜನ ಸಹಕರಿಸದೆ ಹೋದ್ರೆ ಅಥವಾ ಸಾರ್ವಜನಿಕರು ಸ್ವನಿರ್ಬಂಧವನ್ನ ಹಾಕಿಕೊಳ್ಳದೆ ಹೋದ್ರೆ ಲಾಕ್ಡೌನ್ ಅನಿವಾರ್ಯ ಅನ್ನುವಂತ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬೀದರ್ನಲ್ಲಿ ಟಿವಿ9ಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಕೊಟ್ಟಿರುವಂತಹ ಹೇಳಿಕೆ, ಜನ ಸಹಕರಿಸದೆ ಹೋದ್ರೆ ಲಾಕ್ಡೌನ್ ಅನಿವಾರ್ಯ, ಕೊರೋನಾ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ, ಸದ್ಯಕ್ಕೆ ಅಗತ್ಯವಾಗಿರುವಂತಹ ಕ್ರಮವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ ಸರ್ಕಾರದ್ದು. ಜನ ಸಹಕರಿಸದೆ ಹೋದ್ರೆ ಲಾಕ್ಡೌನ್ ಮಾಡೋದು ಅನಿವಾರ್ಯ. ಹಾಗಿದ್ರೆ ಜನ ಯಾವ ರೀತಿಯಾಗಿ ಸಹಕರಿಸಬೇಕು ಸರ್ಕಾರಕ್ಕೆ? ಲಾಕ್ಡೌನ್ ಮಾಡುವ ಉದ್ದೇಶ ರಾಜ್ಯ ಸರ್ಕಾರಕ್ಕಿಲ್ಲ. ಸದ್ಯಕ್ಕೆ ಲಾಕ್ಡೌನ್ ಹೇರುವಂತಹ ಯಾವ ಉದ್ದೇಶವೂ ಸರ್ಕಾರಕ್ಕೆ ಇಲ್ಲ. ಅಥವಾ ಸರ್ಕಾರ ಸದ್ಯಕ್ಕೆ ಮಾಡಿರುವಂತಹ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಉಲ್ಲಂಘಿಸ್ತಾ ಹೋದ್ರೆ, ಅಥವಾ ಸರ್ಕಾರ ಮಾಡುವಂತಹ ಕೆಲವೊಂದಷ್ಟು ಮಾರ್ಗಸೂಚಿಗಳನ್ನ ಪಾಲಿಸದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಲಾಕ್ಡೌನ್ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ. ಬೀದರ್ನಲ್ಲಿ ಟಿವಿ9ಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಕೊಟ್ಟಿರುವಂತಹ ಹೇಳಿಕೆ, ಸಿಎಂ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಿಜವಾಗಿಯೂ ಕೂಡ ಲಾಕ್ಡೌನ್ ಮಾಡಬೇಕಾದಂತ ಅನಿವಾರ್ಯತೆ ಎದುರಾದ್ರೆ ಲಾಕ್ಡೌನ್ ಮಾಡಲೇಬೇಕಾಗತ್ತೆ, ಆದ್ರೆ ಜನ ಸಹಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದನ್ನ ನೋಡ್ತಾ ಹೋದ್ರೆ ಸರ್ಕಾರ ಇಲ್ಲಿ ದೊಡ್ಡ ಮಟ್ಟದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆಯಾ? ಸರ್ವಪಕ್ಷ ಸಭೆ ಕರೆದು ಲಾಕ್ಡೌನ್ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಬೀದರ್ನಲ್ಲಿ ಟಿವಿ9ಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು. ಜನ ಸಹಕರಿಸದೆ ಹೋದ್ರೆ ಲಾಕ್ಡೌನ್ ಅನಿವಾರ್ಯ, ಕೊರೋನಾ ನಿಯಂತ್ರಣಕ್ಕೆ ಬೇಕಾಗುವಂತಹ ಅಗತ್ಯ ಕ್ರಮಗಳನ್ನ ಸರ್ಕಾರ ಕೈಗೊಳ್ತಾ ಇದೆ, ಸರ್ಕಾರ ಬೇಕಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಆದ್ರೆ ಜನ ಸಹಕರಿಸದೆ ಹೋದ್ರೆ ಲಾಕ್ಡೌನ್ ಮಾಡೋದು ಅನಿವಾರ್ಯವಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಇನ್ನು ಲಾಕ್ಡೌನ್ ಮಾಡೋದಕ್ಕಿಂತ ಮುಂಚಿತವಾಗಿ ಸರ್ವಪಕ್ಷ ಸಭೆ ಕರೆದು ತದನಂತರದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಹೆಚ್ಚಾಗುತ್ತಾ ಇರುವಂತಹ ಕೊರೋನಾದ 2ನೇ ತಡೆಗಟ್ಟಲಿಕ್ಕೆ ಸರ್ಕಾರ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಬಿಎಸ್ ಯಡಿಯೂರಪ್ಪನವರು ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಬಿಎಸ್ ಯಡಿಯೂರಪ್ಪ ಅವರು ಇದ್ದಾರೆ. ಸರ್, ಕೊರೋನಾ ಮಹಾಮಾರಿ ಏನಿದೆ ಸಾಕಷ್ಟು 2ನೇ ಅಲೆ ಆತಂಕ ಸೃಷ್ಟಿಸ್ತಾ ಇದೆ, ತಾವು ಸಹ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಲ್ಲಿ ಏನ್ ಮನವಿ ಮಾಡ್ತೀರಾ?
ಕೊರೋನಾ ದಿನೇ ದಿನೇ ಜಾಸ್ತಿ ಆಗ್ತಿದೆ. ನಿನ್ನೆ ಪ್ರಧಾನಿಯವರು ಸಹ ಒಂದು 5-6 ನಿಮಿಷ ನನ್ನ ಜೊತೆ ಮಾತನಾಡಿದ್ರು, ಇದನ್ನು ತಡೆಯೋದಕ್ಕೆ ಏನೇನು ಮಾಡ್ತಾ ಇದ್ದೀರಾ ಅಂತ. ಯಾವ ಜಿಲ್ಲೆಗಳಲ್ಲಿ ಕೊರೋನಾ ಜಾಸ್ತಿ ಇದೆ ಅಲ್ಲಿ ನೈಟ್ ಕರ್ಫ್ಯೂ ಮಾಡಿದ್ದೀವಿ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಜನ ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು, ಹೊರಗಡೆ ಬರಬಾರ್ದು, ಅಂತರ ಕಾಯ್ಕೊಳ್ಬೇಕು, ಇದೆಲ್ಲವನ್ನು ಹೇಳಿದ್ದೀವಿ. ಜನ ಇದಕ್ಕೆ ಸ್ಪಂದಿಸಬೇಕು ಅವರ ಆರೋಗ್ಯದ ದೃಷ್ಟಿಯಿಂದ. ಇನ್ನಿಲ್ಲ ಅಂದರೆ ಇನ್ನೂ ಏನು ಬಿಗಿಯಾದ ಕ್ರಮ ತಗೊಳ್ಬೇಕು, ಲಾಕ್ಡೌನ್ ಮಾಡೋದು ಅನಿವಾರ್ಯ, ಅದನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡದೇ ಜನ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ತಜ್ಞರ ಸಭೆ ಏನಾದ್ರು ನಡೆಸ್ತೀರಾ ಈ ಬಗ್ಗೆ? ಈಗಾಗಲೇ ಆಗಿದೆಯಾ ಅಥವಾ ಇನ್ನೊಂದ್ಸಲ? 2 ಸಭೆ ಆಯ್ತು ಈಗಾಗಲೇ. ಅವ್ರೇನು ಲಾಕ್ಡೌನ್ ಅಗತ್ಯ ಇಲ್ಲ, ಮಾಸ್ಕ್ ಹಾಕಬೇಕು, ಕಡ್ಡಾಯವಾಗಿ ಸ್ಯಾನಿಟೈಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಹೇಳಿ ಮಾಡಿಸ್ತಾ ಇದ್ದೀವಿ, ನೋಡೋಣ ಏನೇನು. ಲಾಕ್ಡೌನ್ ಅನಿವಾರ್ಯ ಆಗುತ್ತಾ ಈಗ? ಜನರು ಈ ರೀತಿ ಸಹಕಾರ ಮಾಡಲಿಲ್ಲ ಅಂತ ಏನಿಲ್ಲ, ಜನ ಸಹಕಾರ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ, ಕಾದು ನೋಡೋಣ. ಲಾಕ್ಡೌನ್ ಬಗ್ಗೆ ಏನಾದ್ರು ತಜ್ಞರ ಸಲಹೆ ಕೊಟ್ಟಿದ್ದಾರಾ ಸರ್ ಅಂತ? ಎಲ್ಲ ಏನು ಅಗತ್ಯ ಇಲ್ಲ, ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸ್ ಮಾಡಬೇಕು, ಅಂತರ ಕಾಯ್ಕೊಳ್ಬೇಕು ಅಂತ ಹೇಳಿದ್ದಾರೆ ತಜ್ಞರು. ಅವರ ಅಭಿಪ್ರಾಯದಂತೆಯೇ ಮುಂದೆ ಹೋಗ್ತಿದ್ವಿ. ಪ್ರಧಾನಿಯವರು ಸಹ ನಿನ್ನೆ ಮಾತನಾಡಿದ್ದಾರೆ. ಮುಂದೇನು ಮಾಡಬೇಕು ಯೋಚನೆ ಮಾಡೋದು, ಜನ ಸಹಕರಿಸಬೇಕು. ಪಕ್ಷಗಳು ಹೇಳುವಂಥದ್ದು ಲಾಕ್ಡೌನ್ ಬೇಡ, ಬೇರೆ ಯಾವ್ದು ಪರ್ಯಾಯ ಮಾಡಿ ಅಂತ ಹೇಳಿ. ವಿಪಕ್ಷದವರು ಸಲಹೆ ಕೊಡಲಿ, ಪರ್ಯಾಯ ಏನು ಅಂತ ತಿಳಿಸ್ಲಿ. ಅವರೆಲ್ಲರ ಸಹಕಾರ ಸಲಹೆಗಳನ್ನ ತಗೊಂಡೇ ಮಾಡ್ತೀನಿ. ನಂದೇನು ವೈಯಕ್ತಿಕವಾಗಿ ನಂದೇನು ಅಭ್ಯಂತರ ಇಲ್ಲ. ಎಲ್ಲರ ವಿಶ್ವಾಸ ತಗೊಂಡೇ ನಾವು ತೀರ್ಮಾನ ತಗೋಬೇಕಾಗಿದೆ, ಮಾಡೋಣ. ತಾವು ಪದೇ ಪದೇ ಹೇಳ್ತಾ ಇರಿ ಲಾಕ್ಡೌನ್ ಆಗುವಂಥದ್ದು ಬೇಡ, ಜನರು ಎಚ್ಚರಿಕೆ ವಹಿಸಿ ಅಂತ. ಆರ್ಥಿಕ ಸ್ಥಿತಿಗೆ ತೊಂದರೆ ಆಗುತ್ತೆ ಅಂತೇಳಿ ವಿನಂತಿ ಮಾಡಿದ್ವಿ. ನೋಡೋಣ ಏನೇನಾಗುತ್ತೆ ಅಂತ ನಾವು ಕಾದು ನೋಡ್ತೇವೆ. ಇದು ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮಾತು. ಲಾಕ್ಡೌನ್ ಮಾಡುವ ಉದ್ದೇಶ ನಮಗೆ ಇಲ್ಲ, ಆದ್ರೆ ಜನರು ಸಹಕಾರವನ್ನ ನೀಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಲಾಕ್ಡೌನ್ ಅಂತಹ ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಕೊರೋನಾದ 2ನೇ ಅಲೆಯನ್ನು ತಪ್ಪಿಸಲಿಕ್ಕೆ ಎಲ್ಲರೂ ಸಹ ಸಹಕಾರವನ್ನು ನೀಡಬೇಕು ಅನ್ನೋದು ಸಿಎಂ ಅವರ ಮನವಿ ಆಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಬೀದರ್. ರಾಜ್ಯದಲ್ಲಿ ಹೆಚ್ಚಾಗುತ್ತಾ ಇರುವಂತಹ ಕೊರೋನಾದ 2ನೇ ಅಲೆ ತಡೆಗಟ್ಟಲಿಕ್ಕೆ ಸರ್ಕಾರ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಬಿಎಸ್ ಯಡಿಯೂರಪ್ಪನವರು ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಬಿಎಸ್ ಯಡಿಯೂರಪ್ಪ ಅವರು ಇದ್ದಾರೆ. ಸರ್, ಕೊರೋನಾ ಮಹಾಮಾರಿ ಏನಿದೆ ಸಾಕಷ್ಟು 2ನೇ ಅಲೆ ಆತಂಕ ಸೃಷ್ಟಿಸ್ತಾ ಇದೆ. ತಾವು ಸಹ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಲ್ಲಿ ಏನ್ ಮನವಿ ಮಾಡ್ತೀರಾ? ಕೊರೋನಾ ದಿನೇ ದಿನೇ ಜಾಸ್ತಿ ಆಗ್ತಿದೆ. ನಿನ್ನೆ ಪ್ರಧಾನಿಯವರು ಸಹ ಒಂದು 5-6 ನಿಮಿಷ ನನ್ನ ಜೊತೆ ಮಾತನಾಡಿದ್ರು, ಇದನ್ನು ತಡೆಯೋದಕ್ಕೆ ಏನೇನು ಮಾಡ್ತಾ ಇದ್ದೀರಾ ಅಂತ. ಯಾವ ಜಿಲ್ಲೆಗಳಲ್ಲಿ ಕೊರೋನಾ ಜಾಸ್ತಿ ಇದೆ ಅಲ್ಲಿ ನೈಟ್ ಕರ್ಫ್ಯೂ ಮಾಡಿದ್ದೀವಿ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಜನ ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು, ಹೊರಗಡೆ ಬರಬಾರ್ದು, ಅಂತರ ಕಾಯ್ಕೊಳ್ಬೇಕು, ಇದೆಲ್ಲವನ್ನು ಹೇಳಿದ್ದೀವಿ. ಜನ ಇದಕ್ಕೆ ಸ್ಪಂದಿಸಬೇಕು ಅವರ ಆರೋಗ್ಯದ ದೃಷ್ಟಿಯಿಂದ. ಇನ್ನಿಲ್ಲ ಅಂದರೆ ಇನ್ನೂ ಏನು ಬಿಗಿಯಾದ ಕ್ರಮ ತಗೊಳ್ಬೇಕು, ಲಾಕ್ಡೌನ್ ಮಾಡೋದು ಅನಿವಾರ್ಯ, ಅದನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡದೇ ಜನ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ತಜ್ಞರ ಸಭೆ ಏನಾದ್ರು ನಡೆಸ್ತೀರಾ ಈ ಬಗ್ಗೆ? ಈಗಾಗಲೇ ಆಗಿದೆಯಾ ಅಥವಾ ಇನ್ನೊಂದ್ಸಲ? 2 ಸಭೆ ಆಯ್ತು ಈಗಾಗಲೇ. ಅವ್ರೇನು ಲಾಕ್ಡೌನ್ ಅಗತ್ಯ ಇಲ್ಲ, ಮಾಸ್ಕ್ ಹಾಕಬೇಕು, ಕಡ್ಡಾಯವಾಗಿ ಸ್ಯಾನಿಟೈಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಹೇಳಿ ಮಾಡಿಸ್ತಾ ಇದ್ದೀವಿ, ನೋಡೋಣ ಏನೇನು. ಲಾಕ್ಡೌನ್ ಅನಿವಾರ್ಯ ಆಗುತ್ತಾ ಈಗ? ಜನರು ಈ ರೀತಿ ಸಹಕಾರ ಮಾಡಲಿಲ್ಲ ಅಂತ ಏನಿಲ್ಲ, ಜನ ಸಹಕಾರ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ, ಕಾದು ನೋಡೋಣ. ಲಾಕ್ಡೌನ್ ಬಗ್ಗೆ ಏನಾದ್ರು ತಜ್ಞರ ಸಲಹೆ ಕೊಟ್ಟಿದ್ದಾರಾ ಸರ್ ಅಂತ? ಎಲ್ಲ ಏನು ಅಗತ್ಯ ಇಲ್ಲ, ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸ್ ಮಾಡಬೇಕು, ಅಂತರ ಕಾಯ್ಕೊಳ್ಬೇಕು ಅಂತ ಹೇಳಿದ್ದಾರೆ ತಜ್ಞರು. ಅವರ ಅಭಿಪ್ರಾಯದಂತೆಯೇ ಮುಂದೆ ಹೋಗ್ತಿದ್ವಿ. ಪ್ರಧಾನಿಯವರು ಸಹ ನಿನ್ನೆ ಮಾತನಾಡಿದ್ದಾರೆ. ಮುಂದೇನು ಮಾಡಬೇಕು ಯೋಚನೆ ಮಾಡೋದು, ಜನ ಸಹಕರಿಸಬೇಕು. ಪಕ್ಷಗಳು ಹೇಳುವಂಥದ್ದು ಲಾಕ್ಡೌನ್ ಬೇಡ, ಬೇರೆ ಯಾವ್ದು ಪರ್ಯಾಯ ಮಾಡಿ ಅಂತ ಹೇಳಿ. ವಿಪಕ್ಷದವರು ಸಲಹೆ ಕೊಡಲಿ, ಪರ್ಯಾಯ ಏನು ಅಂತ ತಿಳಿಸ್ಲಿ. ಅವರೆಲ್ಲರ ಸಹಕಾರ ಸಲಹೆಗಳನ್ನ ತಗೊಂಡೇ ಮಾಡ್ತೀನಿ. ನಂದೇನು ವೈಯಕ್ತಿಕವಾಗಿ ನಂದೇನು ಅಭ್ಯಂತರ ಇಲ್ಲ. ಎಲ್ಲರ ವಿಶ್ವಾಸ ತಗೊಂಡೇ ನಾವು ತೀರ್ಮಾನ ತಗೋಬೇಕಾಗಿದೆ, ಮಾಡೋಣ. ತಾವು ಪದೇ ಪದೇ ಹೇಳ್ತಾ ಇರಿ ಲಾಕ್ಡೌನ್ ಆಗುವಂಥದ್ದು ಬೇಡ, ಜನರು ಎಚ್ಚರಿಕೆ ವಹಿಸಿ ಅಂತ. ಆರ್ಥಿಕ ಸ್ಥಿತಿಗೆ ತೊಂದರೆ ಆಗುತ್ತೆ ಅಂತೇಳಿ ವಿನಂತಿ ಮಾಡಿದ್ವಿ. ನೋಡೋಣ ಏನೇನಾಗುತ್ತೆ ಅಂತ ನಾವು ಕಾದು ನೋಡ್ತೇವೆ. ಇದು ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮಾತು. ಲಾಕ್ಡೌನ್ ಮಾಡುವ ಉದ್ದೇಶ ನಮಗೆ ಇಲ್ಲ, ಆದ್ರೆ ಜನರು ಸಹಕಾರವನ್ನ ನೀಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಲಾಕ್ಡೌನ್ ಅಂತಹ ನಿರ್ಧಾರವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಕೊರೋನಾದ 2ನೇ ಅಲೆಯನ್ನು ತಪ್ಪಿಸಲಿಕ್ಕೆ ಎಲ್ಲರೂ ಸಹ ಸಹಕಾರವನ್ನು ನೀಡಬೇಕು ಅನ್ನೋದು ಸಿಎಂ ಅವರ ಮನವಿ ಆಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಬೀದರ್. ಮುಖ್ಯಮಂತ್ರಿಗಳು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ವಿಚಾರ ಸ್ಪಷ್ಟಪಡಿಸ್ತಾ ಇದ್ರು. ಸದ್ಯಕ್ಕಂತೂ ತಜ್ಞರು ಕೊಟ್ಟಿರುವಂತಹ ವರದಿ ಆಧಾರದ ಮೇಲೆ ಅಥವಾ ಆಗಿರುವಂತಹ ಸಭೆ ಆಧಾರದ ಮೇಲೆ ಸದ್ಯಕ್ಕೆ ಲಾಕ್ಡೌನ್ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಜನ ಸ್ಪಂದಿಸಬೇಕು. ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಜನ ಸಹಕರಿಸದೆ ಹೋದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಬೇಕು ಅನ್ನುವಂತ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಮಾರ್ಕೆಟ್ಗಳಲ್ಲಿ ಜನಜಾತ್ರೆ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಅಬ್ಬರಿಸ್ತಾ ಇದೆ. ಕೊರೋನಾ ರೂಲ್ಸ್ಗೆ ಜನ ಡೋಂಟ್ ಕೇರ್. ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನ 7,000ಕ್ಕೂ ಹೆಚ್ಚು ಸೋಂಕಿತರು ಪತ್ತೆಯಾಗಿದ್ದಾರೆ. 7,000ಕ್ಕೂ ಹೆಚ್ಚಿನ ಸೋಂಕಿತರು ಪತ್ತೆಯಾಗಿರುವಂತಹ ರಾಜ್ಯ ರಾಜಧಾನಿಯಲ್ಲಿ ಜನ ಮೈಮರೆತು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ. ಮಾಸ್ಕ್ ಇಲ್ಲ, ದೈಹಿಕ ಅಂತರ ಕೂಡ ಕಾಪಾಡ್ತಾ ಇಲ್ಲ. ಎರಡಕ್ಕೂ ಕೂಡ ಡೋಂಟ್ ಕೇರ್.
ಹೀಗೆ ಮುಂದುವರೆದರೆ ಸರ್ಕಾರ ಲಾಕ್ಡೌನ್ ಮಾಡಬಹುದು. ಒಂದೊಮ್ಮೆ ಏನಾದರೂ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿತಾ ಹೋದ್ರೆ ಸರ್ಕಾರ ಲಾಕ್ಡೌನ್ ಮಾಡಬೇಕಾಗುತ್ತೆ ಅಂತ ಹೇಳಿ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಿ ಕೇಳಿದ್ರು ಇದೊಂದು ಮಾತು ಕೇಳಿ ಬರ್ತಾ ಇದೆ, ಲಾಕ್ಡೌನ್ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗುತ್ತಾ ಅಂತ ಹೇಳಿ. ಅದಕ್ಕೆ ಬಹುಮುಖ್ಯವಾಗಿ ಜನ ಸ್ಪಂದಿಸಬೇಕು ಅನ್ನುವಂತ ಮಾತು, ಜನ ಸಹಕರಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಅತಿ ವೇಗವಾಗಿ ಹರಡ್ತಾ ಇದೆ ಅಂತ ಹೇಳಿ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಕೊಟ್ಟಿರುವಂತಹ ಹೇಳಿಕೆ ಇದು. ಮಾರ್ಕೆಟ್ ಅಲ್ಲಿ ಜನಜಾತ್ರೆ ಇದೆ, ಹೊರಗಡೆ ಜನ ಓಡಾಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಕೋವಿಡ್ ಮಾರ್ಗಸೂಚಿಯನ್ನ ಪಾಲಿಸದೆ ಓಡಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಲಾಕ್ಡೌನ್ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ. ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಗೌರವ್ ಗುಪ್ತಾ ಏನಂತ ಹೇಳಿದ್ದಾರೆ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಬನ್ನಿ. ನಾವು ಲಾಕ್ಡೌನು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು, ನಾನು ಈಗಾಗಲೇ ಹೇಳಿದ್ದೀನಿ, ಮಾನ್ಯ ಪ್ರಧಾನಮಂತ್ರಿ ಅವರು ತಮ್ಮ ಸಂಬೋಧನದಲ್ಲಿ, ತಮ್ಮ ಭಾಷಣದಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅದನ್ನು ಹೇಳಿದ್ದಾರೆ. ಲಾಕ್ಡೌನ್ ಮಾಡ್ತಕ್ಕಂಥದ್ದು ಅನಿವಾರ್ಯತೆ ಹೋದ ವರ್ಷ ಇತ್ತು, ಆಗ ನಾವು ನಮ್ಮ ಸಿದ್ಧತೆ ಇರಲಿಲ್ಲ. ಈ ವರ್ಷದಲ್ಲಿ ಅವರು ಆ ದಿಕ್ಕಿನಲ್ಲಿ ಯಾವುದೇ ಒತ್ತವನ್ನು ನೀಡಿಲ್ಲ. ಆದರೂ ಪರಿಸ್ಥಿತಿಯನ್ನು ನೋಡಿಕೊಂಡು ಏನಿದೆ ಅದಕ್ಕೆ ತಕ್ಕಂತೆ ಕ್ರಮವನ್ನು ಸರ್ಕಾರ ಮಟ್ಟದಲ್ಲಿ ತೆಗೆದುಕೊಳ್ಳಲಾಗುವುದು. ಅವರ ಟಚ್ನಲ್ಲಿ ನಾವು ಯಾವಾಗಲೂ ಇದ್ದೀವಿ. ಲಾಕ್ಡೌನು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು, ನಾನು ಈಗಾಗಲೇ ಹೇಳಿದ್ದೀನಿ, ಮಾನ್ಯ ಪ್ರಧಾನಮಂತ್ರಿ ಅವರು ತಮ್ಮ ಸಂಬೋಧನದಲ್ಲಿ, ತಮ್ಮ ಭಾಷಣದಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅದನ್ನು ಹೇಳಿದ್ದಾರೆ. ಲಾಕ್ಡೌನ್ ಮಾಡ್ತಕ್ಕಂಥದ್ದು ಅನಿವಾರ್ಯತೆ ಹೋದ ವರ್ಷ ಇತ್ತು, ಆಗ ನಾವು ನಮ್ಮ ಸಿದ್ಧತೆ ಇರಲಿಲ್ಲ. ಈ ವರ್ಷದಲ್ಲಿ ಅವರು ಆ ದಿಕ್ಕಿನಲ್ಲಿ ಯಾವುದೇ ಒತ್ತವನ್ನು ನೀಡಿಲ್ಲ. ಆದರೂ ಪರಿಸ್ಥಿತಿಯನ್ನು ನೋಡಿಕೊಂಡು ಏನಿದೆ ಅದಕ್ಕೆ ತಕ್ಕಂತೆ ಕ್ರಮವನ್ನು ಸರ್ಕಾರ ಮಟ್ಟದಲ್ಲಿ ತೆಗೆದುಕೊಳ್ಳಲಾಗುವುದು. ಅವರ ಟಚ್ನಲ್ಲಿ ನಾವು ಯಾವಾಗಲೂ ಇದ್ದೀವಿ. ಇದು ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅವರು ಕೊಟ್ಟಿರುವಂತಹ ಹೇಳಿಕೆ. ಇತ್ತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಲಾಕ್ಡೌನ್ ಅನಿವಾರ್ಯ ಆಗಬಹುದು ಜನ ಸ್ಪಂದಿಸದೆ ಹೋದ್ರೆ ಎನ್ನುವಂತ ಮಾತು. ಆದ್ರೆ ಲಾಕ್ಡೌನ್ ಅನ್ನು ತಡೆದುಕೊಳ್ಳುವಂತ ಶಕ್ತಿ ನಮ್ಮ ವ್ಯಾಪಾರ ವಹಿವಾಟುಗಳಿಗಿದೆಯಾ? ನಿಜವಾಗ್ಲೂ ಜನಸಾಮಾನ್ಯ ಲಾಕ್ಡೌನ್ಗೆ ಒಳಗಾಗಿ ಮನೆಯಲ್ಲೇ ಕೂರುವಂತ ಪರಿಸ್ಥಿತಿ ಸದ್ಯಕ್ಕಿದೆಯಾ? ಈ ಬಗ್ಗೆ ಸಾಕಷ್ಟು ಜನ ಮಾತನಾಡ್ತೀನಿ, ಸಾಕಷ್ಟು ಜನ ಜೊತೆಗೆ ಜಾಯ್ನ್ ಆಗಿದ್ದಾರೆ.